ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರು ಟ್ಯಾಕ್ಸಿ ಚಾಲಕರು ಈ ವಿಡಿಯೋ ನೋಡಲೇಬೇಕು. ಒಂದು ಸತಿ ಈ ಗಾಡಿ ತೋರಿಸ್ತೀನಿ ನೋಡಿ. ಈ ಗಾಡಿ ಏನಪ್ಪ ವಿಚಾರ ಅಂದರೆ, ಇವತ್ತು ಈ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಪ್ಯಾನಿಕ್ ಬಟನ್ ಹಾಕ್ಸ್ಬೇಕಂತಿಂತ ಗಾಡಿಗಳಿಗೆಲ್ಲ. ಇದೇನು ಯಾವ ಕಂಪ್ನಿಗೆ ಹೋಗಲ್ಲ. ಇಲ್ಲಿ ಇದು ವಿಜಯನಗರ ಜಿಲ್ಲೆ ಸೊಂಡೂರಲ್ಲಿ ಗಾಡಿ ನಾವು ಓಡ್ತಿರೋದು ಲೋಕಲ್ ಇಲ್ಲೇ. ಅಂದರೆ ಗೊತ್ತಿರೋರ ಕಡೆ ಬಾಡಿಗೆ ಕರ್ಕೊಂಡು ಹೋಗ್ತೀವಿ. ನಾವೇನು ಹೊರಗಡೆಯಿಂದ ದೇಶದಿಂದ ಬಂದವ್ರನ್ನ ಇಲ್ಲ ಬಾಂಬೆ ಮಹಾರಾಷ್ಟ್ರದಿಂದ ಬಂದವ್ರನ್ನ ಕರ್ಕೊಂಡು ಹೋಗಲ್ಲ. ಆಮೇಲೆ ಇಲ್ಲಿ ಕರ್ಕೊಂಡು ಹೋಗಿ ಯಾರನ್ನೂ ನಾವು ಅತ್ಯಾಚಾರನೂ ಮಾಡಲ್ಲ, ಕೊಲೆನೂ ಮಾಡಲ್ಲ. ಏನೋ ನಮ್ಮ ಹೊಟ್ಟೆ ಪಾಡಿಗೆ ಜೀವನ ಮಾಡ್ತಾಯಿದ್ದೀವಿ. ಇಂಥ ಸಮಯದಲ್ಲಿ ಈ ಸರ್ಕಾರಗಳು ಅಂದ್ರೆ ಬಡವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಈ ಪ್ಯಾನಿಕ್ ಬಟನ್ನು ಎಲ್ಲೂ ಸಿಗ್ತಾ ಇಲ್ಲ. ಹಾಕ್ಸ್ಬೇಕಪ್ಪ ಅಂದರೆ ಎಲ್ಲೂ ಸಿಗ್ತಾ ಇಲ್ಲ. ಅದು ಸುಮ್ಮನೆ ಇವರು ಹಾಕಿಸ್ಬೇಕು ಅಂತ ಹೇಳ್ತಾರೆ. ಮತ್ತು ಈ ದರಿದ್ರದವರು RTO ಇರಲ್ಲ, ಅವ್ರು ನೋಡಿ 14,000 ರೂಪಾಯಿ ಫೈನ್ ಹಾಕವ್ರೆ. 14,000 ಫೈನ್ ಹಾಕಿದ್ದಾರೆ. ಇವ್ರ ಮಕ ಮುಚ್ಚ ಏನು ಇವ್ರ ಅಪ್ಪ ಮನೆಯಿಂದ ಕೊಡ್ತಾರೆ. 14,000 ರೂಪಾಯಿ ಫೈನ್ ಹಾಕ್ಬಿಟ್ಟು ಅದು ಇಲ್ಲದಕ್ಕೆ ಪ್ಯಾನಿಕ್ ಬಟನ್ ಇಲ್ಲದಕ್ಕೆ. ಆಮೇಲೆ ಹೊರಗಡೆ ಅಂಗಡಿಲಿ ಎಲ್ಲೂ ಸಿಗ್ತಾ ಇಲ್ಲ. ಅದು 14,000 ಇವ್ರು ಹಾಕಿಲ್ಲ ಅಂತಂದು, ಈ ಗಾಡಿಗೆ ಹಾಕ್ಸಿಲ್ಲ ಅಂತ 14,000 ಫೈನ್ ಹಾಕಿದ್ದಾರೆ. ಅಂದರೆ ನಾವೇನು ತಿನ್ಬೇಕು, ಹೊಟ್ಟೆಗೆ ಸಗಣಿ ತಿನ್ಬೇಕಾ? ಇವರು ಮಾತ್ರ ಸರ್ಕಾರಿ ಅಧಿಕಾರಿಗಳು ಉದಾರಾಗಬೇಕು ನೋಡಿ. ಈ ಏನು ಅಧಿಕಾರಿ ಇವನು ಫೈನ್ ಹಾಕೋನಲ್ಲ ಇಡಿಯಟ್, ಇವನು ಜೈಲಿಗೆ ಹೋಗ್ತಾನೆ, ಸ್ಟೇಷನ್ಗೆ. ನಾವೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ಯಾಕಪ್ಪ ಅಂದರೆ ಇನ್ನೂ 3 ತಿಂಗಳು ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಕ್ಸಂಗಿಲ್ಲ ಇದನ್ನು. ಇನ್ನೂ 3 ತಿಂಗಳು ಪರ್ಮಿಷನ್ ಕೊಟ್ಟಿದ್ದಾರೆ. ದಂಡ ಹಾಕಂಗಿಲ್ಲ ಅಂತಲೂ ಹೇಳಿದ್ದಾರೆ. ಇವನು ಯಾರೋ ಅಯೋಗ್ಯ ಅಧಿಕಾರಿ ಉಮೇಶ್ MP ಯಾರು ಇವ್ರ ಹೆಸರು, ಇವರು ಕೇಸ್ ಹಾಕವನು. ಇವನು ಇನ್ಸ್ಪೆಕ್ಟರ್, RTO ಇನ್ಸ್ಪೆಕ್ಟರ್, ಹೊಸಪೇಟೆ ಇನ್ಸ್ಪೆಕ್ಟರ್ RTO ಅದನ್ನು 14,000 ರೂಪಾಯಿ ದಂಡ ಹಾಕವನೆ ಪ್ಯಾನಿಕ್ ಬಟನ್ ಹಾಕಿಲ್ಲ ಅಂತ. ಎಲ್ಲೂ ಕೂಡ ದಂಡ ಹಾಕಂಗಿಲ್ಲ ಅಂತಂದು ಹೇಳಿಬಿಟ್ಟು ಕೋರ್ಟ್ ಎಣ್ಣವ್ರು ಹೇಳಿದ್ದಾರೆ. ಆಮೇಲೆ ಎಲ್ಲೂ ಕೂಡ ಇಷ್ಟು ಅರ್ಜೆಂಟ್ ಮಾಡ್ತಾಯಿಲ್ಲ. ಯಾಕಂದರೆ ಕರ್ನಾಟಕ ಸರ್ಕಾರದವರಿಗೆ ಈ ಪುಟ್ಕೋಸಿ ಗ್ಯಾರಂಟಿಗಳು ಕೊಡೋಕ್ಕೆ ದುಡ್ಡು ಬೇಕಲ್ಲ, ಅದರಿಂದ ಈ ಥರ ಕೀಳ್ತಾ ಇದ್ದಾರೆ. 14,000 ರೂಪಾಯಿ ಕೇಂದ್ರ ಸರ್ಕಾರ ಮಾಡಿರೋದು 7,500 ರೂಪಾಯಿ. ಇವರು ಅದಕ್ಕೆ ಇನ್ನೂ 7,500 ಸೇರಿಸಿ ಒಂದೊಂದು ಕಡೆ ಬೆಂಗಳೂರಲ್ಲಿ 14,000 ತಗೊಂತಾರೆ. ಇಲ್ಲಿ ಹೊಸಪೇಟೆ ಕಡೆ ಎಲ್ಲ 16,000 ಕೇಳ್ತಾ ಇದ್ದಾರಂತೆ. ಇದು ಹೆಂಗಿದು? ಅಲ್ಲಿ ಬೇರೆ ಕಾನೂನು, ಇಲ್ಲಿ ಬೇರೆ ಕಾನೂನು ಇದೆಯಾ? ಹಂಗಾರೆ ಯಾರು ಈ ಥರ ಗಾಡಿ ಇಟ್ಕೊಂಡವ್ರು ಬದುಕಬಾರ್ದಾ? ಏನು ಇವ್ರೇನು ಗಾಡಿ ತಗೊಂಡೇನು ಪಾರಿನವ್ರು ಕುಂಚ್ಕೊಂಡು ಹೋಗ್ತಾರೆ? ಇದರಲ್ಲಿ ಪಾರಿನವ್ರು ಬರ್ತಾರ? ಇದರಲ್ಲಿ ಹೋಗ್ಲಿ. ಯಾವನೋ ಒಬ್ಬ ಡ್ರೈವರ್ ತಪ್ಪು ಮಾಡಿರೋದಕ್ಕೆ ಎಲ್ಲರಿಗೂ ಯಾಕ್ರಿ ಈ ಥರ ದಂಡ ಅನುಭವಿಸಂಗೆ ಮಾಡ್ತೀರಿ? ಈಗ ನೀವು MLAಗಳು ಏನಾದ್ರು ದೊರಡೆ ಇಲ್ಲ ಏನಾರು ಮಾಡಿರ್ತಾರಲ್ಲ, ಭ್ರಷ್ಟಾಚಾರ ಮಾಡಿರ್ತಾರಲ್ಲ, ನೀವು ಒಬ್ಬರೇ ತಾನೇ ರಾಜೀನಾಮೆ ಕೊಡೋದು? ಎಲ್ಲರೂ ರಾಜೀನಾಮೆ ಕೊಡ್ತೀರಾ? ಕೊಡಲ್ವಲ್ಲ. ಹಂಗೆ ಇದೇ ಥರ ಒಬ್ಬ ಯೋಗ್ಯ ನನ್ನ ಮಗ ಯಾವನೋ ಒಬ್ಬ ತಪ್ಪು ಮಾಡಿರ್ತಾನೆ ಡ್ರೈವರು. ಹಂಗಂತ ನೀವು ಎಲ್ಲ ಡ್ರೈವರ್ಗೂ ಈ ಥರ ದಂಡ ಹಾಕೋದು, ಶಿಕ್ಷೆ ಕೊಡೋದು ಸರಿ ಇಲ್ಲ ಇದು. ಆಮೇಲೆ ನೀವು ಒಬ್ಬ ಯಾವನ ಹಂಗೆ ರಾಜೀನಾಮೆ ಕೊಡ್ತೀರೋ ಅದೇ ಥರ ಒಬ್ಬ ಡ್ರೈವರ್ಗೆ ಕರೆಕ್ಟಾಗಿ ಶಿಕ್ಷೆ ಕೊಡಿ. ಆಮೇಲೆ ಆ ಶಿಕ್ಷೆ ಕೊಟ್ಟಿರೋದು ಮುಂದೆ ಯಾವ ನನ್ನ ಮಗ ಡ್ರೈವರ್ ಕೂಡ ತಪ್ಪು ಮಾಡಿರ್ಬಾರ್ದು, ಆ ಥರ ಶಿಕ್ಷೆ ಕೊಡಿ. ನೀವು ಅದ ಶಿಕ್ಷೆ ಕೊಡೋದ್ರಲ್ಲೂ ಜಾತಿಗಳನ್ನು ಧರ್ಮಗಳನ್ನು ಹುಡುಕಿ ಎಲ್ಲ ತೆಗೆದು ಹಾಕಿಬಿಟ್ಟು ನೀವು ಈ ಥರ ಶಿಕ್ಷೆಗಳು ಕೊಡ್ತೀರ. ಆ ಥರ ಬೇಡ. ಎಲ್ಲರಿಗೂ ಒಂದೇ ಶಿಕ್ಷೆ ಆಗಬೇಕು. ಇದು ತಪ್ಪು. ಇದು ಪ್ಯಾನಿಕ್ ಬಟನ್ನು ಈ ಕಡೆ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕಡೆ RTO ಅಧಿಕಾರಿಗಳು ದರೋಡೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಚಾಲಕರಿಗೆ ಹೇಳ್ತಾ ಇದ್ದೀನಿ, ದಂಡ ಕಟ್ಟಕ್ಕೆ ಹೋಗಬೇಡಿ. ಅವ್ನು ಬೇಕಾದ್ದು ಮಾಡಲಿ, ದಂಡ ಕಟ್ಟಕ್ಕೆ ಹೋಗಬೇಡಿ. ಯಾಕಂದರೆ ಇನ್ನೂ 2 ತಿಂಗಳು ಟೈಮ್ ತಗೊಂಡಿದ್ದಾರೆ. ಅದರಿಂದ ಪಾಪ ಗೊತ್ತಿಲ್ಲ, ಈ ಡ್ರೈವರ್ ದಂಡ ಕಟ್ಟಿಬಿಟ್ಟಿದ್ದಾರೆ 14,000 ರೂಪಾಯಿ. ಪ್ಯಾನಿಕ್ ಬಟನ್ ಇಲ್ಲ ಅಂತ ದಂಡ ಕಟ್ಟಿದ್ದಾರೆ. ಈ ಗಾಡಿಗೆ ಪ್ಯಾನಿಕ್ ಬಟನ್ ಅದು ವರ್ಕೂ ಆಗಲ್ಲ. ಪ್ಯಾನಿಕ್ ಬಟನ್ ಹಾಕಿದರೆ ಅದು ಕೆಲಸನೂ ಮಾಡಲ್ಲ. ಅದು ಸುಮ್ಮನೆ ಹಾಕಿರ್ತಾರೆ ಸೋಗ್ ಅಷ್ಟೇ. ಅದು ಈ ಖುಷಿಗೋಸ್ಕರ ಪ್ಯಾನಿಕ್ ಬಟನ್ ಹಾಕ್ಬೇಕಾ? ಎಂಥ ತುಕಾಲಿ ಅಧಿಕಾರಿಗಳಪ್ಪ ನೀವೆಲ್ಲ, ಎಂಥ ಸಾರಿಗೆ ಮಂತ್ರಿಗಳು ನೀವೆಲ್ಲ. ಕತೆ ಮೇಸಕ್ಕೆ ಹೋಗ್ರಿ, ಎಲ್ಲರೂ ಸೇರ್ಕೊಂಡು ಕತೆ ತಗೊಂಡು ಮೇಸಕ್ಕೆ ಹೋಗ್ರಿ. ಇಂಥವೆಲ್ಲ ಬೇಕಾದಷ್ಟು ನೀವು ಈ ಥರ ಕಂಡೀಷನ್ ಮಾಡೋರು, ದಂಡ ಹಾಕೋರು ಕರೆಕ್ಟಾಗಿ ರಸ್ತೆಗಳು ಮಾಡಿ, ಸರಿಯಾಗಿ ರಸ್ತೆಗಳು ಮಾಡಿ, ಓದೋದ ಕಡೆ ಎಲ್ಲ ಸರಿಯಾಗಿ ಟೋಲ್ ಮಾತ್ರ ಕೇಳ್ತಾ ಇದ್ದೀರಿ. ಈ ಥರ ದರೋಡೆ ಮಾಡ್ತಾ ಇದ್ದೀರಲ್ಲ, ಎಲ್ಲ ಬಡವ್ರ ಹತ್ರ ದರೋಡೆ ಮಾಡಿ ನಿಮ್ಮದು ಒಂದು ಜೀವನನ ನೋಡಿ. ಇದನ್ನು ದಯವಿಟ್ಟು ನಮ್ಮ ಚಾಲಕರು ಇದಕ್ಕೆ ಗೊತ್ತಿಲ್ಲ, ಸಪೋರ್ಟ್ ಮಾಡಿ. ಯಾರು ಕೂಡ ದಂಡ ಕಟ್ಟಕ್ಕೆ ಹೋಗಬೇಡಿ, ಎಲ್ಲೂ ಕೂಡ ದಂಡ ಕಟ್ಟಬೇಡಿ. ಕೋರ್ಟ್ ಹೇಳಿದೆ, ಇನ್ನೂ 2-3 ತಿಂಗಳು ಟೈಮ್ ತಗೊಂಡಿದ್ದಾರೆ. ಅದರಿಂದ ಚಾಲಕರು ಸ್ವಲ್ಪ ಎಚ್ಚರ ವಹಿಸಿ. ಯಾವನ ಅಯೋಗ್ಯ ಕೇಳ್ತಾನೆ ಅಂದ್ಬಿಟ್ಟು ನಿಮ್ಮ ಹತ್ರ ಕಷ್ಟ ಬಿದ್ದು ದುಡಿದ್ರೆ ದುಡ್ಡು ನೀವು ದಂಡ ಕಟ್ಟಕ್ಕೆ ಹೋಗಬೇಡಿ. ಅದು ಒಳ್ಳೆಯದಲ್ಲ. ಅವ್ರಿಗೆ ಹೇಳಿ, ಇಲ್ಲಪ್ಪ ನಾವು ಕಟ್ಟೋದಿಲ್ಲ, ಬೇಕಾದ್ದು ಮಾಡೋ, ಕಟ್ಟೋದಿಲ್ಲ ಅಂತಂದೇಳಿ ಅವ್ನ ಮಕ್ಕಳಿಗೆ ಅವನಿಗೆ ಕಟ್ಟಕ್ಕೆ ಹೋಗಬೇಡಿ. ಕೋರ್ಟ್ ಹೇಳಿದೆ. ಬೇಕಾದ್ರೆ ನೀವು ನ್ಯೂಸ್ ಚಾನಲ್ ನೋಡಿ ಬರುತ್ತೆ. ಕೋರ್ಟ್ ಹೇಳಿದೆ, ಯಾರು ದಯವಿಟ್ಟು ಕಟ್ಟಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಚಾಲಕರು ಒಗ್ಗಟ್ಟಾಗಿ ಇದನ್ನು ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಕಡೆ ಅವಶ್ಯಕತೆ ಇಲ್ಲದ ಹಾಕೋದು ಬೇಕಾಗಿಲ್ಲ. ಇಲ್ಲಿ ಯಾವ ಕೂಡ ಇದುವರೆಗೂ ಗಾಡಿಗಳಲ್ಲಿ ನಾವು ಕಳ್ತನ ಮಾಡಿಲ್ಲ, ರೇಪ್ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಏನೂ ಮಾಡಿಲ್ಲ. ಈ ಥರ ಗಾಡಿಗಳಲ್ಲಿ ಹೊಟ್ಟೆಪಾಟಕ್ಕೆ ಜೀವನ ಮಾಡ್ತಾಯಿದ್ದೀವಿ. ಬೆಂಗಳೂರು ಕಡೆ ಮಾಡಿರ್ತವೆ, ಕಪ್ಪಿ ಮುಂಡತವು ತಿರ್ಕೆ ಸೋಕಿ ಮಾಡೋಕ್ಕೆ ಬಂದವರು ಮಾಡಿರ್ತಾರೆ. ಅವ್ರಿಗೆ ಬೇಕಾದ್ರೆ ಏನು ಬೇಕಾದ್ರೂ ಶಿಕ್ಷೆ ಕೊಡಿ. ಆದರೆ ಈ ಥರ ಶಿಕ್ಷೆ ಎಲ್ಲರಿಗೂ ಕೊಡಬೇಡಿ ಅಂತಂದೇಳಿ ನಾನು ಈ ಸರ್ಕಾರನ ಕೇಳ್ಕೊತಿದ್ದೀನಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.